ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ 2025 ಅಕ್ಟೋಬರ್ ತಿಂಗಳಲ್ಲಿ ರಾಶಿ ಭವಿಷ್ಯ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿಯೂ ಕೂಡ ಸಿಂಹ ರಾಶಿಯವರಿಗೆ ಹೇಗಿದೆ ಈ ತಿಂಗಳಲ್ಲಿ ಅನ್ನುವಂಥದ್ದು ನೋಡೋಣ. ನೋಡಿ, ತಾವೆಲ್ಲರೂ ಕೂಡ ನಮ್ಮ ವಿಡಿಯೋಸ್ನ ನೋಡಿ ಭಾಳಷ್ಟು ಜನ ಕರೆ ಮಾಡ್ತಾ ಇದ್ದೀರಾ. ತುಂಬ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದೀರಾ. ಸೊ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಸ್ ಇಷ್ಟವಾದಲ್ಲಿ ಲೈಕ್ ಕೊಡಿ, ನಿಮ್ಮ ಹಿತೈಷಿಗಳಿಗೆ ಶೇರ್ ಮಾಡಿ ಅಂತ ಪ್ರಾರ್ಥಿಸ್ತಾ, ಸೊ ನಿಮ್ಮದೇನೇ ಸಮಸ್ಯೆಗಳಿದ್ದರೂ ಕೂಡ ಕರೆ ಮುಖಾಂತರ ತಿಳಿಸಿ. ಸೊ ನಿಮ್ಮದೇ ಆದಂತಹ ಒಂದು ಜಾತಕ ವಿಶ್ಲೇಷಣೆ ಮಾಡೋಣ. ಸೊ ಈಗ ಸಿಂಹರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವ ರೀತಿ ಫಲಾಫಲಗಳಿದೆ ನೋಡಿ. ಈ ಒಂದು ತಿಂಗಳಲ್ಲಿ 6 ಗ್ರಹಗಳ ಬದಲಾವಣೆ ಇದೆ ನೋಡಿ. 6 ಗ್ರಹಗಳು ಯಾವ್ಯಾವ ಡೇಟ್ಗೆ ಬದಲಾವಣೆ ಆಗ್ತಾ ಇದೆ, ಯಾವ ರಾಶಿಯಿಂದ ಯಾವ ರಾಶಿಗೆ ಹೋಗ್ತಾ ಇದೆ, ಇದರಿಂದ ಏನು ಫಲ ಈಗ ನಿಮ್ಮ ರಾಶಿಯವರು ನೋಡ್ಬೋದು ಅಂತ ನೋಡಿದ್ರೆ ನೋಡಿ, ಸಿಂಹ ರಾಶಿಯವರಿಗೆ ಮುಖ್ಯವಾಗಿ ನಿಮ್ಮ ರಾಶಾಧಿಪತಿ ಸೂರ್ಯ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ಸೂರ್ಯನು ಕನ್ಯಾ ರಾಶಿಯಲ್ಲಿ 17ನೇ ತಾರೀಕುವರೆಗೂ ಇರ್ತಾನೆ. 17ರ ನಂತರ ತುಲಾ ರಾಶಿಗೆ ಪ್ರವೇಶ ಮಾಡುವಂತಹದ್ದು. ಹಾಗಾಗಿ 17ರವರೆಗೂ ಕೂಡ ಒಳ್ಳೆಯ ವ್ಯವಹಾರ ವ್ಯಾಪಾರ ವಿಚಾರಗಳಲ್ಲಿ, ಕಾರ್ಯಾಭಿವೃದ್ಧಿಗಳಲ್ಲಿ, ದುಡ್ಡು ಕಾಸು ನೋಡುವಂತಹದ್ದು, ವೈಯಕ್ತಿಕವಾದಂತಹ ಕಾರ್ಯ ಚಟುವಟಿಕೆಗಳನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂಥದ್ದು. ಯಾರು ಸರ್ಕಾರಿ ಸ್ವಾಮ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಸರ್ಕಾರಿ ನೌಕರಿದ್ದೀರಾ ಅಂತಹವರಿಗೆಲ್ಲ ಶ್ರೇಷ್ಠವಾದಂತಹ ಸಮಯ ಅಂತೇಳಿ ಹೇಳ್ಬೋದು. ಸಿಂಹರಾಶಿಯವರಿಗೆ ಈ ಒಂದು 17ರವರೆಗೂ ಒಳ್ಳೆಯ ರೀತಿಯ ಧನ ಸಹಾಯ ಆಗುವಂಥದ್ದು, ದುಡ್ಡು ಕಾಸು ಬರುವಂತಹದ್ದು, ನೀವು ಮಾಡಿರ್ತಕ್ಕಂತಹ ಕ್ರಿಯೆ ಕರ್ಮ ಕೆಲಸಗಳಿಗೆ ದುಡ್ಡನ್ನು ಪಡೆಯುವಂತಹ ಸ್ಥಿತಿ ಉತ್ತಮವಾಗಿದೆ, ತುಂಬ ಶ್ರೇಷ್ಠವಾಗಿರುತ್ತೆ. ಸೊ ಯಾವುದೇ ರೀತಿ ತೊಂದರೆ ವೈಪರೀತ್ಯಗಳಿಲ್ಲ. ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಗಮನಿಸಬೇಕಾಗಿರುತ್ತೆ. ಸೊ ಸ್ವಲ್ಪ ಬಾಡಿ ಹೀಟ್ ಆಗುವುದಾಗಿರ್ಬೋದು, ಬ್ಲಡ್ ರಿಲೇಟೆಡ್ ವಿಚಾರ ಆಗಿರ್ಬೋದು. ಸೊ ಆ ವಿಚಾರದಲ್ಲಿ ಸ್ವಲ್ಪ ಗಮನಿಸ್ಕೊಳ್ಳಿ. ಸೊ ಬಟ್ ತೊಂದರೆ ಏನಿರಲ್ಲ. 17ರ ನಂತರ ಸೂರ್ಯ ಬದಲಾವಣೆ ತುಲಾ ರಾಶಿಗೆ ಹೊರಡ್ತಾನೆ ನೋಡಿ. ತುಲಾ ರಾಶಿಯಲ್ಲಿ ಸೂರ್ಯನಿಗೆ ಬಲ ಇಲ್ಲಿರತಕ್ಕಂಥ ಸ್ಥಾನ, ನೀಚ ಸಂಚಾರ ಅಂತೇಳಿ ಹೇಳ್ತೀವಿ. ಹಾಗಾಗಿ ಈ ಒಂದು ಮನೆಯಲ್ಲಿ ವಿಶೇಷವಾಗಿ ಸ್ವಲ್ಪ ನಿಷ್ಫಲದಾಯಕವಾದ ಪ್ರಯತ್ನಗಳು ನೋಡಿ. ಏನೇ ಒಂದು ಪ್ರಯತ್ನ ಮಾಡಿದ್ರು 17ರ ನಂತರ ಸಕ್ಸಸ್ ಸಿಗಲ್ಲ ನೋಡಿ. 17ರವರೆಗೂ ಸಿಕ್ಕಿರ್ತಕ್ಕಂಥ ಫಲಾಫಲಗಳೆಲ್ಲವೂ ಕೂಡ ತದ್ವಿರುದ್ಧ ಆಗಿಬಿಡುತ್ತೆ. ಒಂದು ಗ್ರಹ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಚೇಂಜ್ ಆದಾಗ ಯಾವ ರೀತಿ ಬದಲಾವಣೆ ಇರುತ್ತೆ ಅಂತ. ಸೊ ಆ ರೀತಿ ನೋಡಿದಾಗ ಸೂರ್ಯನು ನಿಮಗೆ ನಿಷ್ಫಲವಾದಂತಹ ಫಲ ಕೊಡ್ತಾನೆ, ನೀಚವಾದಂಥ ಫಲ ಕೊಡ್ತಾನೆ. ಯಾವುದೇ ರೀತಿಯ ಪ್ರಯತ್ನಗಳು ಮಾಡಬೇಡಿ. ವೈಯಕ್ತಿಕವಾದಂತಹ ದೃಢ ನಿರ್ಧಾರಗಳನ್ನ ಸಾಧಿಸೋದಕ್ಕೆ ಮುಂದಕ್ಕೆ ಹೋಗಬೇಡಿ 17ರ ನಂತರ. ಹಾಗಾಗಿ 17ರ ನಂತರ ದಿನಗಳು ಎಲ್ಲ ವಿಚಾರದಲ್ಲೂ ನಿಷ್ಫಲದಾಯಕವಾದಂತಹ ಫಲ ಉಂಟಾಗತ್ತೆ. ಮತ್ತು ಸ್ವಲ್ಪ ಭಾಗ್ಯದ ವಿಚಾರದಲ್ಲಿ, ಅಂದರೆ ಯಾವುದೋ ಒಂದು ಅದೃಷ್ಟದ ವಿಚಾರದಲ್ಲಿ ಪ್ರಯತ್ನ ಮಾಡಿರ್ತೀರ, ಅದು ಕೂಡ ಸಕ್ಸಸ್ ಸಿಗೋದಿಲ್ಲ. ಸೊ ಅದು ನಿಷ್ಫಲ ಕೊಡುತ್ತೆ. ಅದಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಮತ್ತು ಯಾವುದೋ ಒಂದು ಒಡಂಬಡಿಕೆ ವ್ಯವಹಾರ ವಿಚಾರ ಆಗಿರ್ಬೋದು, ಕಾರ್ಯ ಸಾಧನೆ ಆಗಿರ್ಬೋದು, ಆ ವಿಚಾರದಲ್ಲಿ ನೀವು ನೂತನವಾಗಿ ಪ್ರಾರಂಭಿಸೋದಕ್ಕೆ ಕೈ ಹಾಕೋದು ಬೇಡ. ಯಾಕೆಂತಂದರೆ ಸೂರ್ಯನ ನೀಚ ಫಲ ನಿಮಗೆ ಎಫೆಕ್ಟ್ ಆಗುತ್ತೆ. ಇನ್ನು ಕುಜನ ಸಂಚಾರ ನೋಡಿ. ಕುಜಗ್ರಹ 27ನೇ ತಾರೀಕು ಅಂದರೆ ತಿಂಗಳ ಅಂತ್ಯದವರೆಗೂ ಕೂಡ ಒಂದು ತುಲಾ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇದ್ದು 27ಗೆ ವೃಶ್ಚಿಕ ರಾಶಿಗೆ ಹೊರಡ್ತಾನೆ. ಹಾಗಾಗಿ ವಿಶೇಷವಾಗಿ ಭಾತೃಸ್ಥಾನದಲ್ಲಿ ವೈರಾಗ್ಯಗಳು, ವೈಷಮ್ಯಗಳು, ಗಲಾಟೆಗಳು, ತೊಂದರೆಗಳು ಬರುವಂತಹದ್ದು ಮತ್ತು ಅಡಚಣೆಗಳು ಉಂಟಾಗುವಂತಹದ್ದು, ಯಾವುದೋ ಒಂದು ಆಸ್ತಿ ವಿಚಾರ ಆಗಿರ್ಬೋದು ಅಥವಾ ಒಂದು ಪ್ರಯತ್ನ ಕಾರ್ಯ ವಿಚಾರ ಆಗಿರ್ಬೋದು. ಸೊ ಇವರಗಳ ಮಧ್ಯೆ ವೈಪರೀತ್ಯಗಳು ಬರುವಂತಹದ್ದು. ಮತ್ತು ಯಾವುದೋ ಒಂದು ಪ್ರಯತ್ನ ಮಾಡೋಕ್ಕೆ ಹೋಗ್ತೀರಾ, ಭಾಗ್ಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದಾಗಿರ್ಬೋದು, ಈ ರೀತಿ ವಿಚಾರದಲ್ಲಿ ಮನೆ ಕಡೆ ಏನೋ ಒಂದು ಪ್ರಯತ್ನಗಳ ವಿಚಾರ ಆಗಿರ್ಬೋದು, ಆ ವಿಚಾರದಲ್ಲಿ ಕೂಡ ಎಡವಟ್ಟುಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ತೊಂದರೆಗಳಿರುತ್ತೆ. ಸೂರ್ಯನು ಕೂಡ ಇಲ್ಲಿ ನೀಚ ಸ್ಥಿತಿಯ ಯತಿಯಾಗೋದ್ರಿಂದ ಕುಜನ ಜೊತೆ ವೈಪರೀತ್ಯಗಳು ಜಾಸ್ತಿ ಕಾಣಿಸುವಂತಹದ್ದಿರುತ್ತೆ. ಇನ್ನು ಬುಧನ ಸಂಚಾರ ನೋಡಿ. ಬುಧನು ಪ್ರಾರಂಭದಲ್ಲಿ 2ನೇ ತಾರೀಕುವರೆಗೂ ಒಳ್ಳೆ ರೀತಿಯ ಸ್ಥಿತಿಯಲ್ಲಿ ಫಲ ಕೊಡ್ತಾನೆ. ವ್ಯಾಪಾರ ವ್ಯವಹಾರ ವಹಿವಾಟುಗಳು ಮಾಡ್ತಾ ಇರ್ತಕ್ಕಂಥವ್ರಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಹಣಕಾಸಿನ ಸೌಲಭ್ಯ ಸೌಕರ್ಯಗಳು ಬರುವಂತಹ ಆದಾಯ ಕ್ಷೇತ್ರಗಳಲ್ಲೂ ಕೂಡ ಸಕ್ಸಸ್ ರೇಟ್ ಇರುತ್ತೆ. ಸೊ ಒಳ್ಳೆ ರೀತಿಯ ಪ್ರಯತ್ನಗಳಿರುತ್ತೆ. ಆದರೆ 2ರ ನಂತರ ತುಲಾ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ತುಲಾ ರಾಶಿಗೆ ಪ್ರವೇಶ ಮಾಡುವಂತಹ ಬುಧನು ಸೂರ್ಯನ ಜೊತೆ ಯತಿ ಆಗ್ತಾನೆ, ಕುಜನ ಜೊತೆ ಯತಿ ಆಗ್ತಾನೆ. ಇಲ್ಲಿ ನಿಷ್ಫಲದಾಯಕವಾದ ಫಲಗಳನ್ನು ಕೊಟ್ಬಿಡ್ತಾನೆ. ಏಕೆಂತಂದರೆ ಸೂರ್ಯನು ನೀಚ ಸ್ಥಿತಿ ಇರೋದ್ರಿಂದ ಬುಧನು ಕೂಡ ಇಲ್ಲಿ ಅಸಹಾಯಕನಾಗ್ತಾನೆ, ಹೆಲ್ಪ್ಲೆಸ್ ಆಗ್ತಾನೆ, ಸಪೋರ್ಟ್ ಕೊಡೋಕ್ಕಾಗಲ್ಲ. ಹಾಗಾಗಿ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ದುಷ್ಫಲದಾಯಕವಾಗಿರುತ್ತೆ ಕೂಡ. ಬಿಸ್ನೆಸ್ಸು, ವ್ಯಾಪಾರ, ಒಡಂಬಡಿಕೆಗಳು, ಒಪ್ಪಂದಗಳು
ಬ್ಯಾಂಕ್ ವ್ಯವಹಾರಗಳು, ಫೈನಾನ್ಸ್ ವ್ಯವಹಾರಗಳು ಮತ್ತು ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು, ಭೂಮಿ ಪ್ರಯತ್ನಗಳು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಮುಖ್ಯವಾಗಿ ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳಲ್ಲಿ ಯಾರೆಲ್ಲ ಇರ್ತೀರಾ, ಬಿಲ್ಡರ್ಸು, ಮನೆಗಳು ಕಟ್ಟೋರು, ಬಿಲ್ಡಿಂಗ್ಸ್ ಕಟ್ಟೋರು, ಅಪಾರ್ಟ್ಮೆಂಟ್ಗಳು ಸೇಲ್ ಮಾಡೋರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಹೊಡೆತ ಬೀಳುತ್ತೆ, ಹೆಚ್ಚು ಕಮ್ಮಿಗಳಾಗತ್ತೆ. ವಿಶೇಷವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾರು ವೃತ್ತಿ ನಿರತರಿದ್ದೀರಾ ಅಂತಹವರಿಗೆ ತುಂಬಾ ಪೆಟ್ಟಾಗುವಂತಹದ್ದು, ಹೊಡೆತ ಬೀಳುವಂಥದ್ದು, ತೊಂದರೆಗಳು ಕಂಡುಬರುವಂತಹದ್ದು ಜಾಸ್ತಿ ಇರುತ್ತೆ. ಹಾಗಾಗಿ 2ರ ನಂತರ ಅಷ್ಟೊಂದು ಸಮರ್ಪಕವಾದಂತಹ ಸಮಯ ಇಲ್ಲ. 24ರವರೆಗೂ ಕೂಡ ನೋಡಿ, ಈ ತಿಂಗಳಲ್ಲಿ ನಿಮಗೆ ಬುಧನು 3 ಮನೆಗಳಿಗೆ ಸಂಚಾರ ಮಾಡ್ತಾ ಇರ್ತಾನೆ. ಹಾಗಾಗಿ 3 ರೀತಿಯ ಬದಲಾವಣೆಯ ಫಲಗಳನ್ನು ಕೊಟ್ಟು ಮುಂದಕ್ಕೆ ಹೋಗ್ತಾನೆ. ಆದರೆ ನಿಮಗೆ 2ನೇ ತಾರೀಕಿಂದ 24ರವರೆಗೂ ಸುಮಾರು 22 ದಿನಗಳ ಕಾಲ ನಿಮ್ಮ ಒಂದು ಡೈರಿಯಲ್ಲಿ ನೋಟ್ ಮಾಡ್ಕೊಳ್ಳಿ, ಇಲ್ಲ ಕ್ಯಾಲೆಂಡರಲ್ಲಿ ನೋಟ್ ಮಾಡ್ಕೊಳ್ಳಿ. ಈ ಒಂದು ಸಮಯದಲ್ಲಿ ನಾನು ಹೇಳಿರ್ತಕ್ಕಂತಹ ಎಲ್ಲ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಅಸಮಂಜಸವಾದಂತಹ ಪ್ರತಿಫಲಗಳು, ಎಫೆಕ್ಟ್ಗಳಿರುತ್ತೆ. ಹಾಗಾಗಿ ಬುಧಗ್ರಹದ ಪರಿಹಾರ ಮಾಡ್ಕೊಳ್ಳಿ, ಎಲ್ಲಾದರೂ ಮಹಾವಿಷ್ಣುವಿನ ದರ್ಶನ ಮಾಡಿ ಪುಣ್ಯಸ್ಥಳಕ್ಕೆ ಹೋಗಿ ಬನ್ನಿ. ಸೊ ಶ್ರೇಷ್ಠವಾದ ಫಲನ ಪಡಿಬೋದಾಗಿರುತ್ತೆ. ಇಲ್ಲ ಈ ಸಮಯದಲ್ಲಿ ಹಸುಗಳಿಗೆ ನೀವು ಹಸಿ ತರಕಾರಿಗಳಾಗಿರ್ಬೋದು, ಮೇವು ಕೊಡೋದಾಗಿರ್ಬೋದು, ಬಾಳೆಹಣ್ಣು, ಬೆಲ್ಲನ ತಿನ್ನಿಸುವಂತಹ ಒಂದು ಪ್ರಯೋಗ ಮಾಡಿದ್ರೆ ಉತ್ತಮವಾದಂತಹ ಫಲನ ಪಡಿತೀರಾ. ಇನ್ನು ಗುರು ಬದಲಾವಣೆ ನೋಡಿ, ಗುರು ಬಂದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ಒಳ್ಳೆ ರೀತಿಯ ಆದಾಯ ಫಲಗಳನ್ನು ಪಡೆಯುವಂತಹದ್ದಿದೆ ಗುರುವಿಂದ. ದೊಡ್ಡ ದೊಡ್ಡ ಒಂದು ಪ್ರಾಜೆಕ್ಟ್ಗಳಿಗೆ, ಪ್ರಯತ್ನ ಮಾಡುವಂತಹ ಸ್ಥಿತಿ ಇರುತ್ತೆ. ಈಗ 18ರ ನಂತರ ಗುರು ಬಂದು ಕಟಕ ರಾಶಿಗೆ ಸಂಚಾರ ಮಾಡ್ತಾನೆ. ಹಾಗಾಗಿ ಕೆಲವೊಂದು ಇನ್ವೆಸ್ಟ್ಮೆಂಟ್ಗಳು ಮಾಡುವಂತಹದ್ದು, ಸ್ನೇಹಿತರ ಜೊತೆಗೆ ಕೆಲವೊಂದೆಲ್ಲ ಪ್ಲ್ಯಾನಿಂಗ್ಸ್ ಮಾಡುವಂತಹದ್ದು, ಹೊಸ ಸ್ನೇಹಿತರೆಲ್ಲ ಜೊತೆ ಆಗ್ತಾರೆ, ಅವ್ರ ಜೊತೆ ಸೇರಿಕೊಂಡು ಕೆಲವೊಂದು ಪ್ರಯತ್ನಗಳು ಮಾಡುವಂತಹದ್ದಿರುತ್ತೆ. ಆ ವಿಚಾರದಲ್ಲಿ ಕೂಡ ಒಳ್ಳೆ ರೀತಿ ಸಕ್ಸಸ್ ರೇಟ್ ಇರುತ್ತೆ. ಮತ್ತು ಸ್ವಲ್ಪ ಆರೋಗ್ಯ ಸುಧಾರಿಸ್ಕೊಳ್ಳುವಂತಹದ್ದು, ಆರೋಗ್ಯದ ವಿಚಾರ ಸ್ವಲ್ಪ ಖರ್ಚು ಮಾಡಿ ಬೇಕಿರ್ತಕ್ಕಂಥದ್ದೆಲ್ಲ ಅನುಕೂಲಗಳನ್ನ ಪಡೆಯುವಂತಹದ್ದು. ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಉತ್ತಮವಾದಂತಹ ಫಲದಾಯಕ ಅನುಕೂಲಗಳು ಕಂಡುಬರುತ್ತೆ, ಉತ್ತಮ ಫಲ ಇರುತ್ತೆ. ಈ ಸಮಯದಲ್ಲಿ ಯಾರು ಮಕ್ಕಳು ಜನಿಸ್ತಾರೆ ಅವ್ರಿಗೆ ಒಳ್ಳೆ ರೀತಿಯ ಒಂದು ಸಮಾಜದಲ್ಲಾಗಿರ್ಬೋದು, ಅವರ ಜೀವನದಲ್ಲಾಗಿರ್ಬೋದು ಒಳ್ಳೆಯ ಗಣ್ಯ ವ್ಯಕ್ತಿಗಳಾಗುವಂತಹ ಮಕ್ಕಳು ಜನಿಸುವಂತಹದ್ದಿರುತ್ತೆ. ಹಾಗೆ ಉತ್ತಮ ಫಲ ಕೊಡ್ತಾನೆ ಗುರುವಿಂದ ಕೂಡ. ಇನ್ನು ಶುಕ್ರನ ಸಂಚಾರ ಬದಲಾವಣೆಯಿಂದ ಏನಿದೆ ಅಂತ ನೋಡಿದ್ರೆ ನೋಡಿ, ಶುಕ್ರ ಗ್ರಹ 9ನೇ ತಾರೀಕಿಗೆ ಸಿಂಹರಾಶಿಯಿಂದ ಕನ್ಯಾ ರಾಶಿ ಪ್ರವೇಶ ಮಾಡುವಂತಹದ್ದು. ನೋಡಿ, ಸಿಂಹರಾಶಿಯಲ್ಲಿ ಅಂದರೆ ಸಿಂಹರಾಶಿ ನಿಮ್ಮ ರಾಶಿಯಲ್ಲೇ ನಿಮ್ಮ ಸ್ವಸ್ಥಾನದಲ್ಲಿರ್ತಕ್ಕಂಥ ಶುಕ್ರನ ಬಲ ವಿಶೇಷತ ಶುಭದಾಯಕ ಆಗಿರುತ್ತೆ. ಆದರೆ ಶುಕ್ರನು ನಿಮ್ಮ ರಾಶಾಧಿಪತಿ ಸೂರ್ಯನಿಗೆ ಶತ್ರುಭಾವ ಆಗಿದೆ. ಅದು ಕೇತುವಿನ ಜೊತೆ ಅತಿಯಾಗಿರೋದ್ರಿಂದ ಸ್ವಲ್ಪ ವೈಯಕ್ತಿಕವಾಗಿ ಕೆಲವೊಂದು ಶ್ರೇಷ್ಠ ಕೆಲಸ ಕಾರ್ಯಗಳು, ವಿಚಾರ, ಪ್ರಾಜೆಕ್ಟ್ಸು, ಪ್ಲ್ಯಾನ್ಸು, ಐಡಿಯಾಸು ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಕೆಲವೊಂದು ಒತ್ತಡಗಳಿಂದ ಅವೆಲ್ಲ ಸಕ್ಸಸ್ ಮಾಡೋಕ್ಕೆ ಅಡ್ಡಿಗಳು ಉಂಟಾಗ್ತಾ ಇರುತ್ತೆ. ಹಾಗಾಗಿ ಏನು ಮಾಡಬೇಕು ಈ ಥರ ಇದ್ದಾಗ ಅಂತಂತಂದರೆ ನೋಡಿ, ಮುಖ್ಯವಾಗಿ ಕೇತು ಗ್ರಹಕ್ಕೆ ಮಹಾಗಣಪತಿಯ ದರ್ಶನ, ಮತ್ತು ಶುಕ್ರ ಗ್ರಹಕ್ಕೆ ಅಮ್ಮನವರ ದರ್ಶನ ಮಾಡಿ. ಹಾಗಾಗಿ ಒಂದೇ ದಿವಸ 2 ದೇವರುಗಳ ಒಂದು ದರ್ಶನ ಮಾಡಿ ಅಲ್ಲಿ ಸೇವೆ ಮಾಡಿದ್ರೆ ಶುಭದಾಯಕವಾದ ಫಲನ ಪಡೆಯುವಂತಹದ್ದಿರುತ್ತೆ. ಇನ್ನು 9ನೇ ತಾರೀಕಿನ ನಂತರ ಶುಕ್ರ ಬಂದು ಕನ್ಯಾ ರಾಶಿಗೆ ಹೊರಡ್ತಾನೆ. ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹಕ್ಕೆ ನೀಚ ಸಂಚಾರದಲ್ಲಿರುವಂತಹದ್ದು. ಹಾಗಾಗಿ ನೀಚವಾದಂತಹ ಫಲಗಳು ಉಂಟಾಗುತ್ತೆ. ಯಾವುದೇ ಪ್ರಯತ್ನ ಮಾಡೋಕ್ಕೆ ಹೋಗ್ತೀರಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ, ಅವೆಲ್ಲ ಸಕ್ಸಸ್ ಸಿಗಲ್ಲ. ಮತ್ತು ಯಾವುದೇ ಒಂದು ಹಣಕಾಸಿನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೋಗಿದ್ದು ಬರೋದೇ ಇಲ್ಲ, ಜೀರೋಗೆ ಬಂದುಬಿಡುತ್ತೆ. ಹಾಗಾಗಿ ತುಂಬ ಜಾಗೃತೆಯಿಂದ ಇರಿ. ಯಾವುದೇ ರೀತಿ ದೊಡ್ಡದಾದಂತಹ ಕಾರ್ಯಕ್ರಮಗಳಿಗೆ ಕೈ ಹಾಕಿ ದುಡ್ಡು ಖರ್ಚು ಮಾಡಿಕೊಂಡು ಲಾಸ್ ಆಗೋದು ಬೇಡ. ಇನ್ನು ವಿಶೇಷತಃ ವೃತ್ತಿಯಲ್ಲೂ ಕೂಡ ನೀವು ಎಷ್ಟೇ ಕಷ್ಟಪಟ್ಟರು, ಶ್ರಮಪಟ್ಟರು, ನೀಚ ಫಲಗಳು ಅಂದರೆ ಯಾರೋ ಮಾಡಿದ ತಪ್ಪು ನಿಮಗೆ ಮೇಲೆ ಬರುವಂತಹದ್ದು, ಯಾರೋ ಮಾಡಿರ್ತಕ್ಕಂತಹ ತೊಂದರೆಯಿಂದ, ಆಪಾದನೆಗಳಿಂದ ನಿಮ್ಮ ತಲೆಗೆ ಪಟ್ಟ ಬರುವಂತಹದ್ದು, ಅಡಚಣೆಗಳು ಉಂಟಾಗುವಂತಹದ್ದು, ನಿಮಗೆ ಘನತೆ ಗೌರವ ಕಳ್ಕೊಳ್ಳುವಂತಹ ಸ್ಥಿತಿ ಎಲ್ಲಿ ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ. ಹಾಗಾಗಿ ಸ್ವಲ್ಪ ಅವಮಾನಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಅಮ್ಮನವರ ದರ್ಶನ ಮಾಡಿ, ರಾಹುಕಾಲದಲ್ಲಿ ದೇವಿಯ ದರ್ಶನ ಮಾಡೋದ್ರಿಂದ ನಿಮಗೆ ಈ ರೀತಿಯ ಒಂದು ಅವಮಾನಗಳು, ಅಪಮಾನಗಳು, ದುಡ್ಡು ಕಳ್ಕೊಳ್ಳುವಂತಹದ್ದು ಇವೆಲ್ಲ ಕೂಡ ಪರಿಹರಿಸ್ಕೊಳ್ಳುವಂಥ ಸ್ಥಿತಿ ಇರುತ್ತೆ. ಯಾಕೆಂತಂದರೆ ಶುಕ್ರನು ನೀಚ ಸಂಚಾರದಲ್ಲಿ ಇರ್ತಕ್ಕಂತಹ ಸಮಯದಲ್ಲಿ ಇವೆಲ್ಲ ಕೂಡ ನಿಮಗೆ ನಿಷ್ಫಲ ಕೊಟ್ಬಿಡತ್ತೆ. ಇನ್ನು ಶನಿ ಸಂಚಾರ ನೋಡಿದ್ರೆ ನೋಡಿ, ಶನಿ ಗ್ರಹ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಸ್ವಲ್ಪ ಮಿತ್ರರಿಂದ ಮೋಸ ಉಂಟಾಗತ್ತೆ, ದ್ರೋಹ ಉಂಟಾಗತ್ತೆ. ಹಾಗೆ ಯಾರು ನಂಬಿರ್ತೀರ ಇವನೇ ನನಗೆ ಆಪತ್ ಬಾಂಧವ ಅಂತ ಅವನೇ ನಿಮಗೆ
ಕೊಲ್ಲಿನ ತಂದಿಕ್ತಾನೆ. ಹಾಗಾಗಿ ಅಂಥವ್ರು ನಂಬೇಡಿ. ಅಂಥವ್ರು ಈ ಸಮಯದಲ್ಲಿ ಸ್ವಲ್ಪ ಅಷ್ಟನಷ್ಟ ಕಷ್ಟಗಳನ್ನ ಅನುಭವಿಸುವಂತಹದ್ದು, ನಿಮಗೆ ಪ್ರಾಣಕ್ಕೆ ಕುತ್ತು ತರುವಂತಹ ಸ್ಥಿತಿಗಳು, ನಿಮ್ಮ ದೈಹಿಕವಾಗಿ ಅಡಚಣೆಗಳನ್ನ ತಂದಿಕ್ಕುವಂತಹದ್ದು. ನೋಡಿ, ಅವ್ರದ್ದು ಯಾವುದೋ ಒಂದು ಪಾರ್ಟಿಗಳಿರುತ್ತೆ, ಫಂಕ್ಷನ್ಗಳಿರುತ್ತೆ, ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಬಾರೋ ಮಗ ಹೋಗೋಣ ಅಂತ ಫ್ರೆಂಡ್ಸ್ ಎಲ್ಲ. ಈ ಸಮಯದಲ್ಲಿ ಸಿಂಹರಾಶಿಯವರಿಗೆ ಅಲ್ಲಿ ಹೋಗಿರ್ತಾರೆ, ಯಾವುದೋ ಗಲಾಟೆಯಿಂದ ನಿಮ್ಮ ತಲೆ ಮೇಲೆ ಬಿದ್ದು ಅಲ್ಲಿ ಅಡಚಣೆಗೆ ಒಳಗಾಗುವಂತಹದ್ದು. ಈ ರೀತಿ ಅಗೋಚರವಾಗಿ ಗೊತ್ತಾಗೋದೇ ಇರಲ್ಲ. ನೋಡಿ, ಗ್ರಹಗಳ ಒಂದು ಸಂಚಾರ ಸ್ಥಿತಿ, ನಾವು ಎಲ್ಲೆಲ್ಲಿ ಓಡಾಡ್ತೀವೋ, ಏನೇನು ಮಾಡ್ತಾ ಇರ್ತೀವೋ ನಮಗೆ ಗೊತ್ತಾಗೋದಿಲ್ಲ. ಯಾವ ರೀತಿ ಒಳಿತಾಗುತ್ತೋ ಕೆಡಕಾಗುತ್ತೋ ಒಂದೊಂದು ಸಮಯದಲ್ಲಿ ಗೊತ್ತಾಗಲ್ಲ. ನೋಡಿ, ಹಾಗಾಗಿ ಶನಿ ನಿಮಗೆ ಈ ರೀತಿ ವಕ್ರಸ್ಥಿತಿಯಲ್ಲಿ ಅಷ್ಟಮದಲ್ಲಿ ಸಂಚಾರ ಮಾಡೋದ್ರಿಂದ ಸ್ನೇಹಿತರಿಂದ ಗಂಡಾಂತರಗಳು ಕಾದಿರುತ್ತೆ. ಸ್ವಲ್ಪ ತುಂಬ ಜಾಗೃತಿಯಿಂದ ಇರೋದು ಉತ್ತಮಪ್ರದ. ಹಾಗಾಗಿ ಹೆಚ್ಚಾಗಿ ಸ್ನೇಹಿತರ ಹತ್ರ ಇದ್ದರೆ ಈ ಒಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ. ಸೊ ಆದಷ್ಟು ಶನಿ ದರ್ಶನ ಮಾಡಿ. ಅಂದರೆ ಕೋತಿಗಳಿಗೆ, ಕಾಗೆಗಳಿಗೆ ಕರಿಯಲು ಮಿಶ್ರಣ ಮಾಡಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನು ಕೊಡೋದ್ರಿಂದ ನಿಮಗೆ ಈ ದೋಷ ಶಮನ ಆಗುತ್ತೆ, ಒಳ್ಳೆಯ ರೀತಿ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಗಂಡಾಂತರಗಳು ಕಾದಿರುತ್ತೆ. ಹಾಗೆ ಈ ವಿಚಾರ ಗಮನ ಮೈಂಡಲ್ಲಿ ಇಟ್ಕೊಳ್ಳಿ. ಇನ್ನು ರಾಹು ಕೇತುಗಳ ಪ್ರಭಾವ ಹೆಂಗಿದೆಪ್ಪ ನೋಡಿದ್ರೆ, ನೋಡಿ, ಈಗ ನಿಮಗೆ ರಾಹು ಕೇತು ದೋಷ, ಸರ್ಪದೋಷ ಅಂತಲೇ ಹೇಳ್ಬೋದು. ಹಾಗಾಗಿ ರಾಹು ದೃಷ್ಟಿ ಇರೋದ್ರಿಂದ ಈಗ ನೀವು ಮುಖ್ಯವಾಗಿ ರಾಹುಗೆ ಪಿತೃದೇವತೆಗಳ ಆರಾಧನೆ, ಅಂದರೆ ಮುಖ್ಯವಾಗಿ ಮನೆಯ ನೈಋತ್ಯ ಮೂಲೆಯಲ್ಲಿ, ನೈಋತ್ಯ ದಿಕ್ಕಲ್ಲಿ ಆ ಒಂದು ಸ್ಥಾನದಲ್ಲಿ ಅನ್ನ, ಮೊಸರು, ಕರಿವೆಲ್ಲು, ಬೆಲ್ಲ ಇವನ್ನು ಇಡೋದ್ರಿಂದ ಈ ತಿಂಗಳಲ್ಲಿ ಉತ್ತಮ ಫಲನ ಪಡಿತೀರ. ಸ್ವಲ್ಪ ದಾಂಪತ್ಯದಲ್ಲಿ ಸೌಖ್ಯ ಕಡಿಮೆ ಇರುತ್ತೆ. ಮನೆಯಲ್ಲಿ, ಕುಟುಂಬದಲ್ಲಿ ಏನೋ ಒಂದು ರೀತಿಯ ಆಲಸ್ಯ, ಅಸಮಂಜಸವಾದ ಮನಸ್ಥಿತಿ, ಕೆಲಸ ಕಾರ್ಯದಲ್ಲಿ ನೀರಸತ್ವ ಪ್ರತಿಫಲ ಸಿಗ್ತದೆ. ವೈಯಕ್ತಿಕವಾಗಿ ಏನೋ ಒತ್ತಡ, ಟೆನ್ಷನ್ ಇದೆ, ಪ್ರೆಷರ್ ಇದೆ. ಸೊ ಹಾಗಾಗಿ ನೀವು ಪುಣ್ಯಸ್ಥಳದಲ್ಲಿ ಗಣಪತಿ ದರ್ಶನ ಮಾಡಿ, ನಿಮಗೆ ತುಂಬ ಶುಭ ಫಲ ಸಿಗುತ್ತೆ. ಆದರೂ 9ನೇ ತಾರೀಕುವರೆಗೂ ಕೂಡ ಸ್ವಲ್ಪ ನಿಮಗೆ ವ್ಯವಹಾರಗಳಲ್ಲಿ ಕೆಲವೊಂದು ಸೆಟಲ್ಮೆಂಟ್ಗಳಾಗಿ ಸ್ವಲ್ಪ ದುಡ್ಡು ಕಾಸು ಬರುವಂತಹದ್ದು, ಶುಭ ಫಲ ಸಿಗುವಂತಹದ್ದು 9ರವರೆಗೂ ಈ ತಿಂಗಳಲ್ಲಿ ಶುಭ ಫಲ ಇದೆ. ಆನಂತರ ನಿಮಗೆ ಸ್ವಲ್ಪ ವೈಪರೀತ್ಯಗಳು ಇರ್ತಕ್ಕಂತಹದ್ದು. ಒಟ್ಟಾರೆಯಾಗಿ ಒಂದು 40ರಷ್ಟು ಪ್ರಮಾಣದಲ್ಲಿ ವೈಪರೀತ್ಯ ಇದೆ, ಇನ್ನು 60ರಷ್ಟು ಶುಭದಾಯಕವಾದ ಫಲ ಇದೆ. ಸ್ವಲ್ಪ ಹೆಚ್ಚಾಗಿ ಶುಭ ಫಲಗಳಿರ್ತಕ್ಕಂತಹದ್ದು. ಹಾಗಾಗಿ ನಿಮಗೆ ನಿಮ್ಮ ಇಷ್ಟದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತಾ, ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.